ಬೋನಸ್ ಆನ್ ಆಗಿರುವ ಸಂದರ್ಭ ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಹೋರಾಟ. ಯಾವುದೇ ಅಂಕಲದ ಲೆಫ್ಟನೊಂದಿಗೆ ವಾಪಸ್ ಆಗಿದ್ದಾರೆ ಯಂಗ್ ಸ್ಟಾರ್ ಕುಮಾರ್ ಕೊಪ್ಪಳಿನ ರಕ್ಷಿತ್ ಪೂಜಾರಿ. ಉತ್ತಮವಾದ ಎಸ್ಕೆಪಿ ಬಾರಿ ರಕ್ಷಿತ್ ಪೂಜಾರಿ. ಆಟಗಾರರಲ್ಲಿ ವಾದ ವಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರ ತೀರ್ಮಾನಕ್ಕೆ ಆಟಗಾರರಿಗೆ ಬದ್ಧರಾಗಿರ್ಬೇಕು. ನಿಶ್ಚಿತ ಯಾಕೆ ಇವತ್ತು ಕೃಷ್ಣಣ್ಣನ ಸೈಲೆಂಟ್ ಆಗ್ಬಿಟ್ಟವರು. ಕೃಷ್ಣಣ್ಣ, ಓ ಕೃಷ್ಣಣ್ಣ, ಯಾಕಿದೆಯಪ್ಪ ಕೃಷ್ಣಣ್ಣ? ಜನರೇ ಡ್ರಾಪ್ ಆಗತ್ತೆ ಪಾಪ. ಜಕ್ಕಮಕ್ಕ ಜಾಕಿ ಬಾರಿ ಒಂದಂಕವನ್ನು ಪಡೆದ್ರ ಮೂಲಕ ತಂಡಕ್ಕೆ ಹಾಜರಾಗ್ತಾ ಇದ್ದಾನೆ. ರಾಕ್ ಸ್ಟಾರ್ ರಾಜೇಶ್ ಅಣ್ಣ ಅವ್ರು ಯಾಕೋ ಗರ್ಮ್ ಆಗಿದ್ದಾರೆ. ರಾಕ್ ಸಮ ಬಾಯ್ಸ್ ರಾಜೇಶ್ ಅಣ್ಣ ತಪಸ್ ಮುಗಿಸಿ ಬಂದ್ರ ರಾಜೇಶ್ ಅಣ್ಣ. ರಕ್ಷಿತ್ ಪೂಜಾರಿ ಲೆಫ್ಟ್ ರೈಡರ್. ಬೋನಸ್ ಇಲ್ಲದ ಸಂದರ್ಭ ಕಿಕ್ ಮಾಡುವಂತ ಪ್ರಯತ್ನ. ಯಾವುದೇ ಅಂಕಲ್ಲದ ಲೆಫ್ಟ್ ರೈಡರ್ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಸುಮಂತ ಗೋಲ್ಮಾರ್ನಹಳ್ಳಿ ತಂಡದ ಒಬ್ಬ ಸ್ಟಾರ್ ಪ್ಲೇಯರ್. ನೀಳಕೈದ ಆಟಗಾರ ತನ್ನ ಹೈಟ್ ನ ಅಡ್ವಾಂಟೇಜ್ ಆಗಿ ಪಡ್ಕೊಳ್ತಾ ಅಂಕಕ್ಕಾಗಿ ಹೋರಾಟ ನಡೆಸಿಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯ ವೀರಭದ್ರೇಶ್ವರ ಹಿರೇಮರಳ್ಳಿ ವರ್ಸಸ್ YCS ಕ್ಯಾತ್ನಳ್ಳಿ. ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ ದಾಳಿಯಲ್ಲಿ ಮೈಸೂರಿನ ಬಾಹುಬಲಿ ಖ್ಯಾತಿಯ ಪುರುಷೋತ್ತಮ್ ಪಲಾಡ್. ಐದು ಆಟಗಳ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಸಚಿನ್ ಬಾರಿ. ಪಲಾಡ್ ಮಿಡ್ ಲೈನ್ ರೀಚ್ ಆಗುವಲ್ಲಿ ವಿಫಲನಾಗಿದ್ದಾನೆ. ಗಿರೀಶ್ ಒಂದು ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಮತ್ತೆ ದಾಳಿಯಲ್ಲಿ ಸುಮಂತ. ಉತ್ತಮವಾದಂತ ರನ್ನಿಂಗ್ ಟಚ್ ಬಾಲ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಾಳದಾರಿ ಸಿದ್ದರಾಮಯ್ಯ ಬಂದಿದ್ರು. ಏನಾದ್ರು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಬಂದಿದ್ರೆ ನಿಶ್ಚಿತ भारत को इम्प्रूव करेगा. इस पूरा परिवार ने रेमली ग्राम से बहुत अच्छा कबड्डी टूर्नामेंट किया. धन्यवाद. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಡ್ಯ ಜಿಲ್ಲೆ ಕಂಡಂತಹ ಶ್ರೇಷ್ಠ ರೈತ ನಾಯಕರು, ಅನೇಕ ರೈತರ ಪಾಲಿನ ದೇವರಾಗಿದ್ದಂತಹ KS ಪುಟ್ಟಣ್ಣಯ್ಯ ಸರ್ ಅವರೇನಾದ್ರು ಈ ಕಾರ್ಯಕ್ರಮದಲ್ಲಿ ಇದ್ದಿದ್ರೆ ಅವರ ಮಾತುಗಳು. ಮಾನ್ಯ ಸಭಾಧ್ಯಕ್ಷರು ರೆಡಿ ಮೂರ್ ಆಗಲೈತೆ. ಇಲ್ಲಿಗೆ ಯಾಕೆ ಬಂದು ಎಂತ ವಾಲಿಬಾಲ್ ಪ್ಲೇಯರ್ ಆಗಿ ಬಂದು ಸರ್? ನಾನು ಸ್ಪೋರ್ಟ್ಸ್ ಪ್ಲೇಯರ್. ಯಾವ ಸ್ಪೋರ್ಟ್ಸ್? ಈ ಬಾಲ್ ಕೊಡ್ತದೆ ಯಾರಕ್ಕೆ ಬಂದ್ರ? ಹೋಗಿ ಅದಾಡೋಗಿ. ಧನ್ಯವಾದ ನಿಶ್ಚಿತ. 7-3 ಪಂಚಾಯತ ಮಾಡು ಇಲ್ಲವೇ ಮಾಡಿ. ಸುಮ್ಮನೆ ಕಲಾವಾಗಿದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ರಜತ್ ಕೋಟಿಯಾ, ರೈಟ್ ಕಾರ್ನರ್ ಭಾಗದಲ್ಲಿ ಸುಶಾಂತ್. ಅದ್ಭುತವಾದಂತಹ ಟ್ಯಾಕಲ್ ಸುಶಾಂತ್ ಯಾದವ್. ಪ್ರತಾಪ್, what a catch here, super tackle.
ಬಾರಿ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಆಟಗಾರ 7-5 2 ಅಂಕದ ಮುನ್ನಡೆ. ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಅಜಿತ್ ದಾಳಿಗಾರನಿಗೆ ಒಂದು ಬೋನಸ್ ಸಂಖ್ಯೆಯಲ್ಲಿ ಲಭಿಸ್ತಾ ಇದೆ. ತೀರ್ಪುಗಾರ ತೀರ್ಮಾನದಲ್ಲಿ ಆಟಗಾರ ದಯವಿಟ್ಟು ಮುಗ್ಧರಾಗಬೇಕು. 8-6 ದಾಳಿಯಲ್ಲಿ ಸುಮಂತ. ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್. 8-8 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ಪುರುಷೋತ್ತಮ್ ಫಲಾರ್. ಇದೀಗ ದಾಳಿಯಲ್ಲಿ ಬೋಳ್ಮಾರ್ನಹಳ್ಳಿಯ ಜಖಮಖ ಜಾಕಿ. ಸಮಬಲದ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ರಾಜೇಶ್ ಏನು ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದೀರಿ? ಟೂರ್ನಮೆಂಟ್ ಗೆಲ್ಲೇಬೇಕು ಅಂತನ ಶಪಥ ಮಾಡೋರು. ಇದು ಜೆಬಿ ಜಯರಾಮಣ್ಣ ಅವರು ಇದೀಗ ದಾಳಿಯಲ್ಲಿ ಮತ್ತೆ ಪುರುಷೋತ್ತಮ್ ಪುಲಾರ್. ಮತ್ತೆ ದಾಳಿಯಲ್ಲಿ ಜಾಕೆಟ್. ಮನೆಗೆ ಹೋಗ್ತಾ ಸ್ಕೂಲ್ ಐತೆ. ಜಖಮಖ ಜಾಕಿ ಡಿಫೆನ್ಸ್ ಅನ್ನ ಚೆಕ್ ಮಾಡಿ ಒಂದು ಹೋರಾಟದಿಂದ ವಾಪಸ್ ಆಗಿದ್ದಾರೆ. 8-8 ಥರ್ಡ್ ಮಾಡು ಇಲ್ಲವೇ ಮಡಿ. ಒಂದಂಕವನ್ನ ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಜಖಮಖ ಜಾಕಿ. ಜಾಕಿಯ ಕಮಾಲ್. ಪುಲಾರ್ನ ಬಂಧನ. ಜಾಕಿ ಪೊಲಾಡ್ಗೆ ಜಾಕ್ ಹಾಕಿದ್ರು. ಮತ್ತೆ ಈ ದಾಳಿಯಲ್ಲಿ ಸುಮಂತ ಸೂಪರ್ ಟ್ಯಾಕಲ್ ಅವರಿದ್ದು ಸಂದರ್ಭ ಸಾಕಷ್ಟು ಬಲಕ್ಕೆ ಎದುರಾಳಿ ಆಟಗಾರನನ್ನು ಒಂದೊಳ್ಳೆ ಹ್ಯಾಂಡ್ ಟಚ್ ಮೂಲಕ ರಜತ್ ಕೋಟಿಯನ್ನವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. ಬೆಳಕಂತಾರೆ ಮನಸ್ಸಿನ ನಿಷ್ಠೆ ನಿಷ್ಠೆ. ರಾಜೇಶನ ಹೇಳಿ ಈಗ ಮಾತಾಡ್ತಾ ನೋಡಿ. ರಾಜೇಶನ ಮಾತಾಡ್ರಿ. ಸೂಪರ್ ಟ್ಯಾಕಲ್ ಆಗಿದ್ದ ಸಂದರ್ಭ. ಬಾರಿ ಟೈಮಿಂಗ್ ಆಯ್ತು. ಬಂದಿದೆ ಭರತ್ ಅವರನ್ನ ಕಾಲ್ ಮಾಡಬೇಕಾಗಿದೆ. ಸುಮಂತ ಎಂಥ ಅದ್ಭುತವಾದಂತಹ ಟ್ಯಾಕಲ್ ನಿಜವಾಗ್ಲೂ ಸುಶಾಂತ್ ಹಾಗೂ ಭರತ್ ಇಲ್ಲಿ ಯಂಗ್ ಸ್ಟಾರ್ ಕುಮಾರ್ ಕಬಲ ತಂಡಕ್ಕೆ ಆಸರಾಗಿದ್ದಾರೆ. ದಾಳಿಯಲ್ಲಿ ನೂತನ್ ಕೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಹಾಗೆ ಪ್ರೋ ಕಬಡ್ಡಿಯಲ್ಲಿ ರೀತಿಯಲ್ಲಿ ಇದೊಂದು ಅದ್ಭುತವಾದಂತಹ ಪ್ಲಾಟ್ಫಾರ್ಮ್ ಅಂತಂದ್ರೆ ಯುವ ಕಬಡ್ಡಿ ಸೀರೀಸ್. ಒಂದು ಯುವ ಕಬಡ್ಡಿ ಸೀರೀಸ್ ನಲ್ಲಿ ಸಹ ಪ್ರಯತ್ನಿಸಿದಂತ ಕುಮಾರ್ ಕಪಿಲ್ ಒಬ್ಬ ಶ್ರೇಷ್ಠ ಆಟಗಾರರು ಎಂಟು ವಾಪಸ್ ಈ ಬಾರಿ ಬೋಳ್ಮಾರ್ನಹಳ್ಳಿ ತಂಡದ ಅಜಿತ ಸಮಬಲ ಹೋರಾಟದಲ್ಲಿ ಒಂದು ಪ್ರಥಮ ಸೆಮಿಫೈನಲ್ ಪಂದ್ಯ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ಗೆ ಲಗ್ಗೆತ್ತೆ. ಪರಾಜಿತ ತಂಡ 3 ಅಥವಾ 4ನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಭರತ 2
ಆರ್ ಟೈ. ಮಾಡು ಇಲ್ಲವೇ ಮಾಡಿ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಜಿತ್, ರೈಟ್ ಕಾರ್ನರ್ ಭಾಗದಲ್ಲಿ ಗಿರೀಶ್, ಲೆಫ್ಟ್ ರೈಟ್ ಬಾಯ್ ಜಕಮಕ ಜಾಕಿ. ಅದ್ಭುತವಾದಂಥ ಟ್ಯಾಕಲ್ ಜಕಮಕ ಜಾಕಿ. ಅದ್ಭುತವಾದಂಥ ಟ್ಯಾಕಲ್ ಮೂಲಕ ತಂಡಕ್ಕೆ ಆಸರಾಗ್ತಾ ಇದ್ದಾನೆ. 11-10 ಒಂದು ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಹಳ್ಳಿ. ಜಾಕಿ ನನ್ನ ಪ್ರೀತಿಯ ಗೆಳೆಯ ಶಿವ. ಸೂಪರ್ ಟ್ಯಾಕಲ್ ಆನ್ ಆಗಿದೆ ಸಂದರ್ಭ. ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ ಬೋಳ್ಮಾರ್ನಹಳ್ಳಿ ತಂಡಕ್ಕೆ. ನ್ಯೂಟನ್ ಕೆ ಕೈ ಬಾರಿ ಸಾಕಷ್ಟು ಸ್ಟ್ರಗಲ್ ನಡೀತಾ ಇದ್ರೆ ಅಜಿತ್ ಅದ್ಭುತವಾದಂಥ ಟ್ಯಾಕಲ್. ದಾಳಿಗಾರನಿಗೆ ಕೇವಲ ಒಂದು ಬೋನಸ್ ಅಂಕ ಮಾತ್ರ ಲಭಿಸ್ತಾ ಇದೆ. 15-11. ಎರಡು ನಿಮಿಷ. ಬಿಗ್ ಬಾಸ್ ಸಮಯ 12-2. ಯಶವಂತ್ ಭಾಯ್, ನಮ್ ಧೀರೇಂದ್ರ ಗೋಪಾಲ್ ಅವರು ಏನಾದ್ರು ಬಂದಿದ್ರೆ ಬರ್ತಿಲ್ವಾ? ಬರ್ತಾವ್ರೆ. ಕುಂಬಳಕಾಯಿ ಮಾಮಂಟ ರಾಜೇಶ್ ಯಾವ ಲೆಫ್ಟ್ ಸೈಡ್ ರಕ್ಷಿತ್ ಭೂಷಣ್. 15-11 ಕೆಲಸ ಇದೆ. ಒಂದೊಳ್ಳೆ ಟ್ಯಾಕಲ್ ಚೆನ್ನಾರ್ಧದಲ್ಲಿ ಜಕಮಕ ಜಾಕಿ ಮ್ಯಾಜಿಕ್ ಮಾಡ್ತಾ ಇದ್ದಾನೆ. 16-11 5 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಹಳ್ಳಿ. ದಾಳಿಯಲ್ಲಿ ಸುಮಂತ. ಜಲ್ಲೆ ಜಯರಮಣ ಇಷ್ಟೊತ್ತು ಎಲ್ಲಿದ್ರಿ? ಶಿವು ಮತ್ತೆ ರಾಜೇಶ್ ಅಣ್ಣ ಯಾಕೆ ದೂರ ಇದ್ರಲ್ಲ? ಯಾಕೆಂದ್ರೆ ಮುಂಚೆ ಯಾರು ಜಗಳ ನಡೀತಾ? ಶಿವು ರಾಜೇಶ್ ಅಣ್ಣ ನೀನೊಂದು ತೀರ ಅವರೊಂದು ತೀರ. ಯಾಕೆ ಪ್ರೀತಿ ಇದ್ ಕಡೆ ಕೋಪ ಇರ್ತದೆ ಸಹಜ. ಶಿವು ಹೋಗು ಅಲ್ಲೇ ಬಂತು ದಾಳಿಯಲ್ಲಿ ಪುರುಷೋತ್ತಮ ಚಿನ್ನೆ ಕೂಗ್ತಾ ನೋಡು ಚಿನ್ನು, ನೋಡ್ ಚಿನ್ನೆ. ಯಾವುದೇ ಅಂಕವಿದೆ. Do or die. 17-11. Captain last 5 minutes to go. Captain 5 minutes for full time. ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ದಾಳಿಯಲ್ಲಿ ಸುಮಂತ ಸಾಕಷ್ಟು ವೇಗದ ದಾಳಿ ಕಾಕಬೇಕಾಗಿದೆ. ಅದ್ಭುತವಾದಂಥ ಟ್ಯಾಕಲ್ ಯಂಗ್ಸ್ಟರ್ ಕುಮಾರ್ ಕಬಲ ತಂಡ ಆಟಗಾರರಿಂದ. 17-12 17 in favor of ಬೋಳ್ಮಾರ್ನಹಳ್ಳಿ. ವೈಡ್ ಪಾಸ್ ಆಗಿದೆ. ಖಲಾಸ್. ಇದೀಗ ದಾಳಿಯಲ್ಲಿ ರಕ್ಷಿತ್ ಪೂಜಾರಿ ಅಂಕ ಬರಲೇಬೇಕಾದಂತ ಒತ್ತಡ ನಿಶ್ಚಯ. ಶಿವಾನಿ ಏನು ಬೇಡ ತಂಗಿ ಶಿವಾನಿ ತಂಗಿ ಶಿವಾನಿಗೂ ರಾಜೇಶ್ ಅವ್ರಿಗೂ ನಾಳೆ ಎಂಗೇಜ್ಮೆಂಟಾ? ಆಯ್ತು, ಖಂಡಿತವಾಗ್ಲೂ ಬರ್ತೀನಿ. 18-12 6 ಅಂಕದ ಮುನ್ನಡೆಯಲ್ಲಿ ಬೋಳ್ಮಾರ್ನಹಳ್ಳಿ. ರಿಂಗ್ ಚೇಂಜ್. ಕ್ಯಾಪ್ಟನ್ ಲಾಸ್ಟ್ 4 minutes to go. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ. ಊಟ ಮಾಡಪ್ಪ. ಏನ್ ಕೊಟ್ಟಿಲ್ಲ ಕೇಳ್ತಾ ಇದ್ದೀರಾ? ಅಲ್ಲೇ ಇಷ್ಟ ಪಕ್ಕದಲ್ಲಿ
ಜಯರಾಮ. ನೀನ್ ಯಾಕೆ ಅವಾಗ ಮಾತಾಡಿ ಸ್ವಲ್ಪ ಸ್ಪಿನ್ ಆಗ್ತದೆ. ಒಂದಾಗಿದ್ರಲ್ಲ, ಇವಾಗೇನಿಲ್ಲ, ಒಂದಾಗಿದ್ರಲ್ಲ, ಪವರ್ ಜಾಸ್ತಿ. ಹೇಳು, ನಾಳೆ ಕೇಳ್ತಿ ಬಿಡಪ್ಪ ಬೇಡ. ನಿನ್ ಜೊತೆ ಅಲ್ಲಿ ನಮ್ಮ ರಾಜೇಶ್ ಅಣ್ಣನೇ ಅವ್ರೆ, ಅವ್ರ ಜೊತೆ ಮಾತಾಡೋದು. ಕಿತ್ತಾಡ್ತಾರೆ. ಇಷ್ಟಪಡ್ತೀಯಾ? ತಪ್ಪಾಯ್ತು. ಇನ್ನು ಬೆಲ್ಲು ಹೊಡಿಲಿಲ್ಲ ಪಿತಾಜಿ. Captain, last 3 minutes to go. ಅಬೇಣ, ನಿಮ್ ತಂಗಿ ಬೈತಾವ್ರೆ, ನೀನ್ ಹಿರಿಮಳಿ ಕರ್ಸ್ಬಿಟ್ಟು ನಿಮ್ ತಂಗಿ ಕೈಯಲ್ಲಿ ಬಯಸ್ತಾ ಇದ್ದಾರೆ ಈಗ. ನಮ್ಮ ಅಕ್ಕ ರಾಜಿ ಅವ್ರು ನೋಡಿದ್ರು ನಿನ್ನಂತಾರೆ, ನೀನ್ ನೋಡ್ರು ಅವ್ರನ್ನ ಹೇಳ್ತಿ. ರಾಕ್ಷಮ್ಮ ಟೀಮ್ ನ ಕುಮಾರಣ್ಣ ಅವರು ಎಲ್ಲಿದ್ರು ಆಗಮಿಸಬೇಕು. ಬಂದವ್ರೆ ಗೌಡ್ರು ಅಲರ್ಟ್ ಆಗೋರು, ಸುಮ್ಮನೆ ಅವೆಲ್ಲ ಚಮಕ. ನಮ್ ಜಯರಾಮಣ್ಣ ಕಾಣಿಸ್ತಿಲ್ಲ ಮತ್ತೆ. ಜಯರಮಣ ಏರ್ ರಿಪೋರ್ಟ್ ಏನಾರು ಉಂಟದಪ್ಪ? ಸ್ಟೇಜ್ ಹತ್ರ ಬರ್ತಾರೆ. ದ್ವಿತೀಯ ಸೆಮಿಫೈನಲ್ ಪಂದ್ಯ ವೈಸಿಎಸ್ ಕ್ಯಾಪ್ಟನ್ ವರ್ಸಸ್ ಆತಿಥೇಯ ವೀರಭದ್ರೇಶ್ವರ ಹಿರೇಮರಳ್ಳಿ. ಹಾಡಿಯಲ್ಲಿ ಭರತ ಯಂಗ್ ಸ್ಟಾರ್ ಕುಮಾರ್ ಆಟಗಾರ ಯಾವುದೇ ಅಂಕಲದ ನೆಂಟನಾಡೋದಿಗೆ ವಾಪಸ್ ಆಗಿದ್ದಾರೆ. ನಾಲ್ಕು ಆಟಗಾರ ನಡುವೆ ಸುಮಂತ ಕ್ರೀಡಾಪಟುಗಳು ಸುಮ್ಮನಿರ್ಬೇಕು. ದಯವಿಟ್ಟು ವಾದ ವಿವಾದಗಳನ್ನು ಮಾಡಬಾರ್ದು. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಟೇಪ್ ಅರಿಯಕ್ಕೂ ನೀವು ಇದ್ರೆ ಬಂದಿದ್ದೀರಿ ನೋಡು. ಹೈಡ್ರು ಗೆಳೆಯ ನೋಡ ಬಾ. ಈಗ ಈಗಾಗಲೇ ಕಾರ್ನರ್ ಭಾಗದಿಂದ ಗಿರೀಶ್ ಹಾಗೆ ರೈಟ್ ಇನ್ ಭಾಗದಿಂದ ಸುನಿಲ್ ಮೊಟ್ಟೆ ಹಾಗೂ ಗಿರೀಶ್ ನೋಡಿದ ಅದ್ಭುತವಾದಂತಹ ಟ್ಯಾಕಲ್. ಸೂಪರ್ ಟ್ಯಾಕಲ್ ಆನ್ ಆಗಿರುವ ಸಂದರ್ಭ. ದಾಳಿಯಲ್ಲಿ ಸುಮಂತ ಕಳೆದ ಬಾರಿಯ ಡಿಫೆಂಡಿಂಗ್ ಚಾಂಪಿಯನ್ ಟೀಮ್ ಸ್ಟಾರ್ ಕುಮಾರ್ ಕಬ್ಲಿ ಒಂದು ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಗೋಲ್ ಮಾರ್ನಳ್ಳಿ ತಂಡದ ಆಟಗಾರರ ಅದ್ಭುತವಾದಂತಹ ಒಂದು ಪ್ರದರ್ಶನ, ಸಂಘಟಿತ ಹೋರಾಟದ ಮೂಲಕ ಅದರಲ್ಲಿ ವಿಶೇಷವಾಗಿ ಗೋಲ್ ಮಾರ್ನಳ್ಳಿ ತಂಡದ ನಮ್ಮ ಜಖಮಕ ಜಾಕಿ ಎದುರನೇ ಆಟಗಾರರಿಗೆ ಸಿಂಹ ಸಂಭ್ರಮವಾಗಿ ಕಾಡಿದ್ದಾರೆ. ಈ ಬಾರಿ ರಜತ್ ಕೋಟಿಯ ಒಂದು ನಿಮಿಷದ ಆಟ ಮಾತ್ರ ಬಾಕಿ. ಆಖರಿ ಮಿನಿಟ್ ಕಕ್ಕೆ ಇಲ್ಲದೆ ಬಾಕಿ ಇದೆ. ಅದಷ್ಟು ಹೋರಾಟ ಹೆಚ್ಚು. ಆದರೆ ಇಲ್ಲಿ ಈ ಪಂದ್ಯಾವಳಿಯಲ್ಲಿ ಬೆಸ್ಟ್ ದಾಳಿ ಮಾಡಬೇಕು. ಬೆಸ್ಟ್ ಡಿಫೆಂಡರ್ಗೆ ಜಾಕೆ ರೈಡ್ ಮಾಡಪ್ಪ ಪ್ಲೀಸ್. ಪಾಂಡುಪುರ ಶಶಿ ಅವರ ಕಡೆಯಿಂದ ಜಾಕಿ ರೆಡ್ ಬುಲ್ ಎನರ್ಜಿ ಡ್ರಿಂಕ್ ಇದೆ. ಹಾಗೆ HR ಪ್ರಾಪರ್ಟೀಸ್ ಶ್ರೀಯುತ ಚೇತನ್ ಅವರ ಕಡೆಯಿಂದ 1,000 ರೂಪಾಯಿಗಳ ವಿಶೇಷವಾದಂತಹ ಬಹುಮಾನ. ಜಾಕಿ ಅವರು ತಮ್ಮ ಐಫೈನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಜಾಕಿಗೆ ಈ